ಬೆಂಗಳೂರಲ್ಲೂ ಕೂಡ ಇವತ್ತು ಆಯುಧ ಪೂಜೆ ಸಂಭ್ರಮ ಜೋರಾಗಿತ್ತು. ಹಣ್ಣುಗಳನ್ನು ಖರೀದಿ ಮಾಡೋಕ್ಕೆ ಮಾರುಕಟ್ಟೆಗೆ ಮುಗಿಬಿದ್ದಿದ್ರು ಜನ. ಜೊತೆಗೆ ತಮ್ಮ ವಾಹನಗಳನ್ನೆಲ್ಲ ತೊಳೆದು ನೀಟಾಗಿ ಕುಂಕುಮ ಎಲ್ಲ ಇಟ್ಟು ಅದಕ್ಕೂ ಕೂಡ ಹೂವನ್ನು ಹಾಕಿ ಅಲಂಕಾರವನ್ನು ಮಾಡಿ ಆಯುಧ ಪೂಜೆಯನ್ನು ನೆರವೇರಿಸಿದರು. ಉಪಮುಖ್ಯಮಂತ್ರಿಗಳ ನಿವಾಸದಲ್ಲೂ ಕೂಡ ಸಂಭ್ರಮ ಏನು ಕಡಿಮೆ ಇರಲಿಲ್ಲ. ನೋಡಿ ಹೇಗಿತ್ತು. ಕೆಆರ್ ಮಾರ್ಕೆಟ್ನಲ್ಲಿ ಜನವೋ ಜನ. ಬೆಲೆ ಏರಿಕೆ ಮಧ್ಯೆಯೂ ಖರೀದಿ ಭರಾಟೆ. ಆಯುಧ ಪೂಜೆ ಹಿನ್ನೆಲೆ ಬೆಂಗಳೂರಿನ ಕೆಆರ್ ಮಾರ್ಕೆಟ್ಗೆ ಬೆಳ್ಳಂಬೆಳಗ್ಗೆ ಜನರು ಖರೀದಿಗೆ ಮುಗಿಬಿದ್ದಿದ್ರು. ಹೂವು, ಹಣ್ಣು, ಪೂಜಾ ಸಾಮಗ್ರಿಗಳ ಖರೀದಿ ಹಿನ್ನೆಲೆ ಮಾರುಕಟ್ಟೆಯಲ್ಲಿ ಜನದಟ್ಟಣೆ ಹೆಚ್ಚಾಗಿತ್ತು. ಟೌನ್ ಹಾಲ್ನಿಂದ ಕೆಆರ್ ಮಾರ್ಕೆಟ್ ವರೆಗೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಖರೀದಿಗೆ ಬಂದ ಜನರು ಫ್ಲೈಓವರ್ ಮೇಲೆಯೂ ವಾಹನಗಳನ್ನು ಪಾರ್ಕ್ ಮಾಡಿದ್ದು, ಫ್ಲೈಓವರ್ ಮೇಲೆಯೂ ಕಿಲೋಮೀಟರ್ ವರೆಗೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಆಯುಧ ಪೂಜೆ ಹಾಗೂ ದಸರಾ ಹಬ್ಬ ಹಿನ್ನೆಲೆ ಹೂವು ಹಣ್ಣುಗಳ ಬೆಲೆಯೂ ಗಗನಕ್ಕೇರಿದೆ. ಸೇವಂತಿ ಕೆಜಿಗೆ 200 ರಿಂದ 300 ರೂಪಾಯಿ ಇದ್ರೆ, ಕನಕಾಂಬರ 2000 ದಿಂದ 2500 ರೂಪಾಯಿ ಇದೆ. ಮಲ್ಲಿಗೆ 1500 ದಿಂದ 2000 ರೂಪಾಯಿ, ಗುಲಾಬಿ 400 ರಿಂದ 450 ರೂಪಾಯಿ, ಕಾಕಡ 800 ರೂಪಾಯಿ, ಗುಲಾಬಿ ಹಾರ 4000 ರೂಪಾಯಿ ಇದ್ದರೆ, ಬಾಳೆಕಂಬ ಜೋಡಿಗೆ 50 ರಿಂದ 70, ಕುಂಬಳಕಾಯಿ ಕೆಜಿಗೆ 50 ರಿಂದ 60 ರೂಪಾಯಿ ಇತ್ತು. ನಾನೀಗ ಕೆಆರ್ ಮಾರ್ಕೆಟಲ್ಲಿದ್ದೇನೆ. ಕೆಆರ್ ಮಾರ್ಕೆಟಲ್ಲಿ ಯಾವ ಮಟ್ಟಕ್ಕೆ ಹೂವಿನ ವ್ಯಾಪಾರ ನಡೀತಾ ಇದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಇದು ಸದ್ಯದ ಕೆಆರ್ ಮಾರುಕಟ್ಟೆಯ ಪರಿಸ್ಥಿತಿ. ಬೆಳಂಬೆಳಗ್ಗೆ ಅಂದರೆ 4 ಗಂಟೆಯಿಂದಲೇ ವ್ಯಾಪಾರ ವಹಿವಾಟುಗಳು ತುಂಬ ಜೋರಾಗಿ ನಡೀತಾ ಇತ್ತು. ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಈಗ ಸ್ವಲ್ಪ ಮಟ್ಟಿಗೆ ಜನ ಕಡಿಮೆ ಆಗಿದ್ದಾರೆ. ಆದರೆ ಈ ಕ್ರೌಡ್ ಏನಿದೆ ಇದು ಹಿಂದೆಂದೂ ಕೂಡ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಕ್ರೌಡ್ ಇಲ್ಲಿ ಅಂದರೆ ಜಂಗುಳಿ ಇಲ್ಲಿ ಸೇರಿಕೊಂಡಿದ್ದಾರೆ. ತರೆವರೆ ಹೂಗಳು ಕಾಣ್ತಾ ಇದ್ದಾವೆ. ತರೆವರೆ ಹೂಗಳನ್ನು ಖರೀದಿ ಮಾಡೋದಕ್ಕೆ ಜನ ಕೂಡ ಮುಗಿಬಿದ್ದಿದ್ದಾರೆ. ಒಂದು ಕಡೆ ರೇಟು ಸಿಕ್ಕಾಪಟ್ಟೆ ಆಗ್ತಾ ಇದೆ ಅನ್ನುವಂಥ ಮಾತುಗಳನ್ನು ಹೇಳಿದ್ರು ಕೂಡ ಹೂವನ್ನು ಖರೀದಿ ಮಾಡದೆ ಹಬ್ಬ ಮಾಡೋದಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದು. ವಾಹನಗಳಿಗೆ ವಿಶೇಷವಾಗಿ ಇವತ್ತು ಪೂಜೆಯನ್ನು ಮಾಡಲಾಗುತ್ತೆ. ಅದರಿಂದಾಗಿ ಹೂವಿನ ಹಾರಗಳನ್ನು ತೆಗೆದುಕೊಳ್ಳುವಂಥದ್ದು. ಹೂವಿನ ಹಾರಗಳ ಬೆಲೆ ಅಂತೂ ಗಗನಕ್ಕೆ ಹೋಗಿದೆ. 1000, 2000, 3000 ಹೀಗೆ ಹೂವಿನ ಹಾರಗಳ ರೇಟ್ ಕೂಡ ಹೆಚ್ಚಾಗಿರುವಂಥದ್ದು. ಆದರೂ ಕೂಡ ಜನ ಖರೀದಿ ಮಾಡುವಂಥ ಇದನ್ನು ಬಿಡ್ತಾ ಇಲ್ಲ. ಯಾಕಂದರೆ ಇವತ್ತು ಆಯುಧ ಪೂಜೆ ಆಗಿರುವಂಥ ಹಿನ್ನೆಲೆಯಲ್ಲಿ ಹಬ್ಬವನ್ನು ವಿಶೇಷವಾಗಿ ಸೆಲೆಬ್ರೇಟ್ ಮಾಡಬೇಕು, ಆಚರಣೆ ಮಾಡಬೇಕು. ಆದ ಕಾರಣ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದಿದ್ದಾರೆ. ಬಂದು ಹೂವನ್ನು ಖರೀದಿ ಮಾಡುತ್ತಾ ಇರುವಂಥದ್ದು. ನಾಡಿನಾದ್ಯಂತ ಆಯುಧ ಪೂಜೆ ಸಂಭ್ರಮ. ಬೆಂಗಳೂರಿನಲ್ಲಿ ವಾಹನಗಳ ಜೊತೆ ಜೋರು. ನಾಡಿನಾದ್ಯಂತ ಆಯುಧ ಪೂಜೆಯನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಆಯುಧ ಪೂಜೆ ದಸರಾ ಸಂದರ್ಭದಲ್ಲಿ ಆಚರಿಸುವ ಒಂದು ಹಬ್ಬವಾಗಿದ್ದು, ತಮ್ಮ ಕೆಲಸ ಕಾರ್ಯಗಳಿಗೆ ಸಂಬಂಧಿಸಿದ ಆಯುಧಗಳು, ಉಪಕರಣ, ವಾಹನಗಳು ಫ್ಯಾಕ್ಟರಿ, ಕಂಪನಿಗೆ ಪೂಜೆ ಮಾಡ್ತಾರೆ. ಅದೇ ರೀತಿ ಬೆಂಗಳೂರಿನಲ್ಲೂ ಜನರು ತಮ್ಮ ವಾಹನಗಳಿಗೆ ಪೂಜೆ ನೆರವೇರಿಸಿದ್ರು. ಮಲ್ಲೇಶ್ವರಂನಲ್ಲಿರುವ ಸರ್ಕಲ್ ಮಾರಮ್ಮ ದೇಗುಲದಲ್ಲಿ ವಾಹನಗಳ ಪೂಜೆ ಮಾಡಿದ್ರೆ ಒಳ್ಳೆಯದು ಎಂಬ ನಂಬಿಕೆ. ಹೀಗಾಗಿ ಬೆಳಗ್ಗೆಯಿಂದಲೇ ಜನರು ತಮ್ಮ ಕಾರು, ಸ್ಕೂಟರ್ಗಳಿಗೆ ಪೂಜೆ ಮಾಡಿಸೋಕೆ ಆಗಮಿಸಿದ್ರು. ಸರ್ಕಲ್ ಮಾರಮ್ಮ ದೇವಾಲಯದ ಮುಂಭಾಗದಲ್ಲಿ ಪೂಜೆ ನೆರವೇರಿಸಿದ್ರು. ವಾಹನಗಳಿಗೆ ನಿವಾಳಿಸಿ ಬೂದು ಕುಂಬಳಕಾಯಿ, ನಿಂಬೆಹಣ್ಣು ಒಡೆಯುವುದು ಸಾಮಾನ್ಯವಾಗಿತ್ತು. ಕುಂಬಳಕಾಯಿಯಲ್ಲಿ ಹಾಕಿದ ಕಾಸಿಗಾಗಿ ಹುಡುಗರು ಮುಗಿಬಿದ್ರು. ಸರ್ಕಲ್ ಮಾರಮ್ಮ ಟೆಂಪಲ್ ಬಳಿ ಬೆಳಗ್ಗೆಯಿಂದನೂ ಕೂಡ ವೆಹಿಕಲ್ಗಳಿಗೆ ಪೂಜೆ ಮಾಡಿಸುವಂಥ ಕೆಲಸದಲ್ಲಿ ಬೆಂಗಳೂರಿಗರು ಬ್ಯುಸಿಯಾಗಿರುವಂಥದ್ದು. ಆಯುಧ ಪೂಜೆಯ ಸಂಭ್ರಮ ಮನೆ ಮಾಡಿದೆ. ಎಂದಿನಂತೆ ಸಹಜವಾಗಿ ಆಯುಧ ಪೂಜೆಯ ಹಬ್ಬದಲ್ಲಿ ಸರ್ಕಲ್ ಮಾರಮ್ಮ ದೇವಸ್ಥಾನದ ಬಳಿ ವಾಹನಗಳಿಗೆ ಪೂಜೆ ಮಾಡಿಸುವಂಥದ್ದು, ಜೊತೆಗೆ ದೇವಿಯ ದರ್ಶನವನ್ನು ಕೂಡ ಪಡೆಯುವಂಥ ಕೆಲಸ ಆಗತ್ತೆ. ಇವತ್ತು ಸರ್ಕಲ್ ಮಾರಮ್ಮ ಟೆಂಪಲ್ ಬಳಿ ಈಗಾಗಲೇ ನೂರಾರು ವಾಹನಗಳಿಗೆ ಪೂಜೆ ಸಲ್ಲಿಸುವಂಥ ಕೆಲಸ ಆಗ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಆಯುಧ ಪೂಜೆಯ ಸಂಭ್ರಮ ಜೋರಾಗಿರುವಂಥದ್ದು. ನವರಾತ್ರಿಯ 9ನೇ ದಿನವಾದ ಇಂದು ಎಲ್ಲ ದೇವಸ್ಥಾನಗಳು ಕೂಡ ಭಕ್ತರಿಂದ ಕೂಡಿರುವಂಥದ್ದು. ಸರ್ಕಲ್ ಮಾರಮ್ಮ ಟೆಂಪಲ್ ಬಳಿ ಕೂಡ ಈಗಾಗಲೇ ಮುಂಜಾನೆಯಿಂದಲೇ ಪೂಜೆ ಪುನಸ್ಕಾರದಲ್ಲಿ ಬೆಂಗಳೂರಿಗರು ಬ್ಯುಸಿಯಾಗಿರುವಂಥದ್ದನ್ನು ಗಮನಿಸ್ತಾ ಹೋಗ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಆಯುಧ ಪೂಜೆಯ ಸಂಭ್ರಮ ಜೋರಾಗಿದೆ. ಯಾಕೆಂತಂದರೆ ಆಯುಧ ಪೂಜೆ ಅಂತಂದ್ರೇ ವಾಹನಗಳಿಗೆ ಮತ್ತು ಆಯುಧಗಳಿಗೆ ಪೂಜೆಯನ್ನು ಮಾಡಿ, ಜೊತೆಗೆ ನವರಾತ್ರಿಯ 9ನೇ ದಿನದಂದು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಪೂಜೆಯಲ್ಲಿ ತಲ್ಲೀನರಾಗುವಂಥದ್ದು. ಈ ನಿಟ್ಟಿನಲ್ಲಿ ಸರ್ಕಲ್ ಮಾರಮ್ಮ ಟೆಂಪಲ್ ಬಳಿ ಈಗಾಗಲೇ ಜನರು ಕೂಡ ಬಂದು ವಾಹನಗಳ ಪೂಜೆಯಲ್ಲಿ ನಿರತರಾಗಿರುವಂಥದ್ದು. ತುಂಬಾ ಚೆನ್ನಾಗಿದೆ. ನಾವು ವರ್ಷ ಇಲ್ಲೇ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೇವೆ. 25 ವರ್ಷದಿಂದನೂ ತುಂಬಾ ಚೆನ್ನಾಗಿದೆ ಪೂಜೆ ಎಲ್ಲ. ನಾವು ಪ್ರತಿ ಗಾಡಿಗಳು, ನಮ್ದು ಲಗೇಜ್ ಆಟೋ ಇದೆ, ಮತ್ತೆ 2 ವೀಲರ್ಸ್ ಇದೆ, ಎಲ್ಲ ಬಂದು ಇಲ್ಲೇ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಆಯುಧ ಪೂಜೆ ಅಂದ್ರೇನೆ ಒಂದು ಗಾಡಿಗಳ ಪೂಜೆ, ಮನೆಯಲ್ಲೂ ಹಾಗೆ ಇದೆ ಪೂಜೆಗಳು. ತುಂಬಾ ಚೆನ್ನಾಗಿದೆ. ತುಂಬಾ ಖುಷಿ. ನಮ್ಗೆ ಇಲ್ಲಿ ಬಂದ್ರೇನೆ ಒಂಥರ ಖುಷಿ ಆಗುತ್ತೆ. ಚೆನ್ನಾಗಿದೆ. ಆದರೆ ತುಂಬಾ ಕ್ರೌಡ್ ಇದೆ, ಗಾಡಿ ನಿಲ್ಸಕ್ಕೂ ಜಾಗ ಇಲ್ಲ. ಸೊ ಬೇಗ ಬಂದ್ರೂ ತುಂಬಾ ಕ್ರೌಡ್ ಇದೆ ಇಲ್ಲಿ.
ಪೂಜೆ ಎಲ್ಲ ನಡೀತಾ ಇದೆ ನೋಡಿ, ಗಾಡಿ ನಿಲ್ಸಕ್ಕೆ ಕಾಯ್ತಾ ಇದೀವಿ ಜಾಗ. ಪ್ರತಿ ವರ್ಷ ಇಲ್ಲೇ ಪೂಜೆ ಮಾಡೋದು, ಯಾವಾಗ್ಲೂ ಇಷ್ಟೇ ರಶ್ ಇರುತ್ತೆ. ಈ ವರ್ಷ ನೋಡಿ ಬೇಗ ಬಂದ್ರು ತುಂಬಾ ಕ್ರೌಡ್. ಡಿಸಿಎಂ ಡಿಕೆಶಿ ಮನೆಯಲ್ಲಿ ಆಯುಧ ಪೂಜೆ, ನಾಡಿನ ಜನತೆಗೆ ದಸರಾ ಶುಭ ಕೋರಿದ ಡಿಸಿಎಂ. ಸದಾಶಿವನಗರದಲ್ಲಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಮನೆಯಲ್ಲಿ ಆಯುಧ ಪೂಜೆ ನೆರವೇರಿಸಲಾಯಿತು. ಮನೆ, ಕಚೇರಿ ಮತ್ತು ವಾಹನಗಳಿಗೆ ಡಿಕೆಶಿ ದಂಪತಿ ವಿಶೇಷ ಪೂಜೆ ನೆರವೇರಿಸಿದ್ರು. ಪೂಜೆ ಬಳಿಕ ಡಿಸಿಎಂ ಡಿಕೆಶಿ ನಾಡಿನ ಜನತೆಗೆ ದಸರಾ ಶುಭಾಶಯ ತಿಳಿಸಿದ್ರು. ನಾವೆಲ್ಲ ಕರ್ನಾಟಕ ರಾಜ್ಯದ ಜನತೆಗೆ, ಈ ದೇಶದಲ್ಲಿರೋಂಥ ಎಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಆಯುಧ ಪೂಜೆ ಎಲ್ಲ ಕಾರ್ಖಾನೆಗಳಿರ್ಬೋದು, ವಾಹನಗಳಿರ್ಬೋದು, ಚಾಲನೆ ಮಾಡೋಂಥ ವೃತ್ತಿ ಇಟ್ಕೊಂಡಿರೋರು, ರೈತರು, ಅವರ ಬದುಕಿನಲ್ಲಿ ಕೂಡ ಎಲ್ಲ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ಸರ್ಕಾರದ ಪರವಾಗಿ, ಪಕ್ಷದ ಪರವಾಗಿ ಪ್ರಾರ್ಥನೆ ಮಾಡೋಂಥ ಒಂದು ಕೆಲಸವನ್ನು ಮಾಡಿದ್ದೇವೆ. ಸೊ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಕೂಡ ಇಲ್ಲಿ ಕಾವೇರಿ ಆರತಿ ಕೂಡ ಭಾಳ ಸುಗಮವಾಗಿ, ಭಾಳ ಯಶಸ್ವಿಯಾಗಿ ನಡೆದಿದೆ. ಅದನ್ನು ಮುಂದುವರಿಸುವಂಥ ಶಕ್ತಿ ಸಿಕ್ಕಲಿ. ನಮ್ಮ ಜೀವನಾಡಿ 3 ಕೋಟಿ ಜನರಿಗೆ ಭಾಳ ಅನುಕೂಲ ಆಗ್ತಾ ಇದೆ. ತಮಿಳುನಾಡಿಗೆ ಅನುಕೂಲ ಆಗ್ತಾ ಇದೆ, ಕೇರಳ ಅನುಕೂಲ ಆಗ್ತಾ ಇದೆ. ಎಲ್ಲರೂ ಕೂಡ ತಾಯಿ ಇದೇ ರೀತಿ ತುಂಬಿ ಹರಿಲಿ ಅಂತೇಳಿ ಆ ತಾಯಿಗೆ ನಾವು ಪ್ರಾರ್ಥನೆ ಮಾಡಿದ್ವಿ. ಒಟ್ಟಾರೆ ನಾಡಿನಾದ್ಯಂತ ಸಂಭ್ರಮ ಸಡಗರದಿಂದ ಆಯುಧ ಪೂಜಾ ಹಬ್ಬವನ್ನು ಆಚರಿಸಲಾಯಿತು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.